ಓಕೆನಾ? ಬಿಗ್ ಬಾಸ್ ಹೋಗ್ತೀರಾ ಮೇಡಮ್? ಇಲ್ಲ ಹಂಗಿಲ್ಲ ಅಲ್ಲ ಅವ್ರಿಗೂ ಒಂದು ಆಪರ್ಚುನಿಟಿ. ಮನೆ ಹತ್ರ ಹುಡ್ಕೊಂಬಂದ್ಬಿಟ್ಟು ಪ್ರಶ್ನೆ ಕೇಳೋಕ್ಕಾಗತ್ತಾ? ಒಳ್ಳೆ ಆಪರ್ಚುನಿಟಿ ಎಲ್ಲ ಸಿಕ್ಕಿದ್ದೀವಿ, ಸರಿಯಾಗಿ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ಬೋದಲ್ವ ಅಣ್ಣ? ಏನಿಲ್ಲ, ಬಿಗ್ ಬಾಸ್ ಏನು ಹೋಗ್ತಿಲ್ಲ. ಬಟ್ ಲಾಸ್ಟ್ ಪರಮ್ ಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಬರ್ತಿತ್ತು ಪ್ರತಿ ಸತಿನೂ. ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದ್ರಲ್ಲ OTT, ಅದಕ್ಕೂ ಕರೆದಿದ್ರು. ಬಟ್ ಅವ್ರು ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಈ ಸತಿ ನನಗಂತೂ ಯಾವ ಕಾಲು ಬಂದಿಲ್ಲ, ಹೋಗ್ತಾ ಇಲ್ಲ. ಜಗಪ್ಪ ಅವರು ಹೋಗ್ತಾ ಇಲ್ಲ. ಕಾಲ್ ಬಂದರೆ ಹೋಗ್ತೀರಾ ಮೇಡಮ್ ಬಿಗ್ ಬಾಸ್ಗೆ? ನಾನು ಯಾರನ್ನೂ ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಕಣ್ರು. 3 ತಿಂಗಳು ಅಲ್ಲಿ ಹೆಂಗಿರಲಿ ನಿಮ್ಮನ್ನು ಬಿಟ್ಟು. ಇಲ್ಲ ನೋಡೋಣ, ಆಪರ್ಚುನಿಟಿ ಬಂದರೆ ಯೋಚನೆ ಮಾಡ್ಬೋದು. ಇನ್ನು ಯೋಚನೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಫಸ್ಟು ಒಂದು ಅಪ್ಲಿಕೇಶನ್ ಹಾಕಲಿ, ಆಮೇಲೆ ನಾವು ಯೋಚನೆ ಮಾಡ್ತೀವಿ, ಆಮೇಲೆ ನೋಡೋಣ. ವಿಂಡ್ ಬಾಲ್ ಕ್ರಿಕೆಟ್ ಲೀಗ್ ಆಡ್ತಾ ಇದ್ದೀರಾ ಮೇಡಮ್, ಏನು ಅನಿಸ್ತಾ ಇದೆ? ಬೌಲಿಂಗ್ ಮಾಡಿ ಬಂದಿದ್ದೀರಾ. ಟೆನ್ನಿಸ್ ಬಾಲ್ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಹುಡುಗಿರಿಗೆ. ವಿನ್ ಬಾಲ್ ಕೊಟ್ಬಿಟ್ಟು ಕೈ ಕಾಲೆಲ್ಲ ಏಟ್ ಮಾಡ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಇವಾಗ. ನೋಡ, ಆದಷ್ಟು ಹುಷಾರಾಗಾಡಿ ಅಂತ ಅವರೇ ಹೇಳಿದ್ದಾರೆ. N1 ಕ್ರಿಕೆಟ್ ಕ್ಯಾಪ್ಟನ್ನೇ ಹೇಳಿದ್ದಾರೆ, ನಮ್ಮ ಸುನಿಲ್ ಅಣ್ಣನೇ ಹೇಳಿದ್ದಾರೆ, ಎಲ್ಲ ಹುಷಾರಾಗಾಡಿ, ನಾವು ಆಡಿಸ್ತಿದ್ದೀವಿ ಅಷ್ಟೇ, ಡಿಫ್ರೆಂಟ್ ಆಗಿರಲಿ, ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಷ್ಟೇ ತೊಗೋತೀವಿ, ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಕ್ಕೆ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಮೇಡಮ್? ಅಂದರೆ ಬ್ಯಾಟಿಂಗಾ, ಬೌಲಿಂಗಾ, ಫೀಲ್ಡಿಂಗಾ? ಬೌಲಿಂಗ್ ತುಂಬ ಇಷ್ಟ. ಬಿಕಾಸ್ ಅಂದರೆ ಈಸಿಯಾಗಿ ಬಾಲ್ ಎಸಿಬೋದು ಅಂತ. ಈಸಿನಾ? ಕ್ರಿಕೆಟ್ ಆಡಿದ್ದೀರಾ ಯಾವತ್ತಾದರೂ? ಈಸಿ ಏನಿಲ್ಲ, ನಾನು ಕಲ್ತಿದ್ದೀನಿ, ಆದರೆ ಅದರಲ್ಲೇ ಜಾಸ್ತಿ. ನಮ್ಮ ಕೋಚ್ ಅದನ್ನೇ ಜಾಸ್ತಿ ಹೇಳ್ಕೊಟ್ಬಿಟ್ರು. ಬ್ಯಾಟು ಸೈಜ್ ಸೇಮ್ ಇದೆ ಅಮ್ಮ, ಸ್ವಲ್ಪ ಸೈಡಿಗೆ ಬೇಡ, ಬಾಲ್ ಒಂದು ಸ್ವಲ್ಪ ನಿಂಗೆ ಈಸಿ ಆಗುತ್ತೆ, ಅದನ್ನೇ ಕಲಿ ಅಂತಂದ್ರು. ಅದಕ್ಕೆ ಅದನ್ನೇ ಕಲಿತೆ ಅಷ್ಟೇ. ಬ್ಯಾಟ್ ನಿಮ್ಮ ಸೈಜಿಗೆ ಏನೋ ಅದೊಂದಿದೆ. ನಮ್ಮ ಸುನೀಲ್ ಅಣ್ಣ ಇಲ್ಲಮ್ಮ ನಿಮಗೋಸ್ಕರ ಬ್ಯಾಟ್ ರೆಡಿ ಮಾಡಿಸ್ತೀನಿ, ಓಕೆನಾ ಅಂದರು. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಅದಂತೂ ಇನ್ನೊಂದು ಸತಿ ನಾನು ಫೋಟೋ ಹಾಕ್ತೀನಿ. ವಿಕೆಟ್ ಕತೆನಾ? ವಿಕೆಟ್ಟು ಇರಲಿ, ವಿಕೆಟ್ ಏನು ತೊಂದರೆ ಇಲ್ಲ. ಅದು ಏನಾದರೂ ರೈಟ್ ಮಾಡಿಸ್ಬೇಕಾ? ಇಲ್ಲ ನೀವು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡ ಗೊತ್ತಾ? ಈಗ ಇಷ್ಟೊತ್ತು ನೀವು ನೋಡಿದ್ರಲ್ಲ ಫುಲ್ ಗ್ರೌಂಡ್ ಎಲ್ಲರೂ ಆಡ್ತಾ ಇದೀವಲ್ಲ, ಇವಾಗ ನಾನು ಕೆಳದಾಗ ಆಡಿದ್ ಮಾತ್ರ ಕಾಣಿಸುತ್ತಾ? ಇಲ್ಲ ಒಳ್ಳೆ ಚೆನ್ನಾಗಿ ಆಡಿದ್ದು ಚೆನ್ನಾಗಿ ಆಡಿದ್ರಿ. ಪ್ರಾಕ್ಟೀಸ್ ಮಾಡಿ. ನೀವೆಲ್ಲ ಆಡಿಯಲ್ಲ, ನಿಮ್ದೆಲ್ಲ ಒಂದು ಕ್ರಿಕೆಟ್ ಲೀಗ್ ಮಾಡೋಣ, ಮೀಡಿಯಾ ಒಂದು ಮಾಡೋಣ. ರೆಡಿನಾ? ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಏನಂತೀರಾ? ಹೌದು ಪಾಪ, ನೀವು ಎಲ್ಲ ಕಡೆ ಬರ್ತೀರಾ, ಆಲ್ವೇಸ್ ನೀವು ನಮ್ಮ ಬಿಹೈಂಡಲ್ಲೇ ಇರ್ತೀರಾ, ನಮ್ಮ ಬೆನ್ನೆಲುಬಾಗೆ ಇರ್ತೀರಾ. ಸೊ ನೀವೆಲ್ಲ ಒಂದು ಆಡಿದ್ರೆ ಚೆನ್ನಾಗಿರುತ್ತೆ. ನಂಗೊಂದು ಐಡಿಯಾ ಬಂತು ಇಷ್ಟೆಲ್ಲ ನೋಡಿದ್ರೆ. ಈಗಿಲ್ಲ, ಇವತ್ತೇ ಫಸ್ಟ್ ಡೇ. ಹೆಂಗೆ ಫಸ್ಟ್ ಡೇಗೆ ಎಷ್ಟು ಚೆನ್ನಾಗಿ ಆಡ್ತೀನಲ್ಲ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಪ್ರಕಾರ ಬಿಗ್ ಬಾಸ್ಗೆ ಎಂಥವ್ರು ಹೋದ್ರೆ ಚೆನ್ನಾಗಿರುತ್ತೆ ಅದು ಹೇಳಿ. ನನ್ನಂತ ಆರ್ಟಿಸ್ಟ್ ಹೋದ್ರೆ ಚೆನ್ನಾಗಿರುತ್ತೆ. ಬರೀ ಆರ್ಟಿಸ್ಟ್ ಮೇಡಮ್? ಏನಾದ್ರು ಗ್ಯಾರಂಟಿ ಇದೆಯಾ? ಅದೇ ಹೇಳಿದ್ದು. ಇಲ್ಲ ನಾನಂತೂ ಗಿಚ್ಚಿಗಿಲಿ ಶೋದಿಂದ ಒಂದಿಷ್ಟು ಜನ ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಅದು ಒಂದಿದೆ, ಬಟ್ ಹೋಗಬಹುದು ಅಥವಾ ಹೋಗದೆ. ನಿಮ್ಗೆ ಏನು ಗೆಸ್ ಇದೆ ಮ್ಯಾಮ್ ಇವ್ರು ಹೋಗ್ಬೋದು ಅಂತ? ಅಲ್ಲ, ನಮ್ಮ ಹುಡುಗರು ಯಾರಾದರೂ ಹೋಗಲೇಬೇಕು ಅಂತ ನಾನು ಫಸ್ಟಿಂದನೂ ನಾವು ಅದೇ ಆಸೆ ಪಡ್ತೀವಿ. ನಮ್ಮ ಗಿಚ್ಚಿಗಿಲಿ ಶೋಯಿಂದ ಯಾರಾದರೂ ಒಬ್ರು, ಲೈಕ್ ನಾವು ಫಸ್ಟ್ ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ, ಶಿವದತ್ ಸರ್ ಮತ್ತು ನಮ್ಮ ಪ್ರಶಾಂತ್ ಸರ್, ಅವ್ರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು, ಸರ್ ಯಾರನ್ನಾದರೂ ಕಳಿಸಿ, ನಮ್ಗೆ ಏನು ಹೊಟ್ಟೆವರಿಲ್ಲ ಸರ್. ಅವನ್ನ ಕಳಿಸ್ಬಿಟ್ರು. ಏನಿಲ್ಲ ಸರ್, ನಮ್ಮ ಟೀಮ್ನ ರೆಪ್ರೆಸೆಂಟ್ ಮಾಡೋಕ್ಕೆ. ಆ್ಯಕ್ಚುಲಿ ಮಜಾ ಭಾರತ ಅಂತ ಹೆಸರು ಜಾಸ್ತಿ ಆಗಿದ್ದು ಮಂಜಣ್ಣ ಹೋದ್ಮೇಲೆ. ಸೊ ಮಜಾ ಭಾರತ ಹೋದ ಎಲ್ಲರೂ ಒಂದು ಕಡೆ ನಮ್ಮನ್ನು ತಿರುಗಿ ನೋಡೋದಕ್ಕೆ, ನಮ್ಮ ಶೋನ ತಿರುಗಿ ನೋಡೋದಕ್ಕೆ ಒಂದು ರೆಪ್ರೆಸೆಂಟ್ ಆದ. ಸೊ ಅದೇ ಥರ ಪ್ರತಿ ವರ್ಷವೂ ಕಳಿಸ್ತಾ ಇದ್ದಾರೆ. ಈ ಸತಿ ಯಾರಂತ ಡೌಟ್ ಆಗ್ತದೆ ನನಗೆ. ತುಂಬ ಹೆಸರುಗಳು ಬರ್ತಾ ಇದೆ. ಚಂದ್ರಪ್ರಭಾ, ರಾಘು ಮತ್ತು ಚಂದ್ರಣ್ಣ ಇಬ್ಬರು ಸಕ್ಕತ್ತಾಗಿ ಆಡ್ತಾರೆ. ಆಬ್ವಿಯಸ್ಲಿ ಇಬ್ಬರು ಒಳ್ಳೆ ಕಂಟೆಂಟೆ, ಯಾರಾದರೂ ಖುಷಿನೇ. ಆ್ಯಂಡ್ ಕೊನೆವರೆಗೂ ಇದು ಬರ್ತಾರೆ ಅನ್ನೋದಂತೂ ನನ್ನ ಗ್ಯಾರಂಟಿ. ಮೇಡಮ್ ಆ್ಯಂಡ್ ನೀವೆಲ್ರಿಗೂ ಗುಡ್ ಲಕ್. ನಿಮಗೂ ಒಂದು ಕ್ರಿಕೆಟ್ ಲೀಗ್ ಬರಲಿ. ಮೇಡಮ್ ಲಾಸ್ಟ್ ಕ್ವಶನ್, ದಾಂಪತ್ಯ ಜೀವನ ಹೇಗಿದೆ ಮೇಡಮ್? ಚೆನ್ನಾಗಿದೆ. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರಿ. ಚೆನ್ನಾಗಿದೆ. ಇನ್ನೇನು ಹೇಳಿ, ಸಖತ್ತಾಗಿದೆ, ನೀವು ಬಂದು ನೋಡಿ ಅಂತ ಹೇಳಕ್ಕೆ ಚೆನ್ನಾಗಿದೆ. ಇನ್ನೇನು ಹೇಳಿ, ಯಾವಾಗ ಪ್ರೊಡ್ಯೂಸ್ ಮಾಡ್ತೀರಾ? ನಿಮ್ಗೆ ಆಗ ಬರುತ್ತಾ? ಹುಡುಗರಿಗೆ ಆಡೋದು ಎಲ್ಲಿ ಕ್ರಿಕೆಟ್ ಎಲ್ಲ ಆಡಿರ್ತೀರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.